ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿಯೂ ಹೇರಳವಾಗಿಯೂ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ನೆಹೆಮೀಯ 13ನೇ ಅಧ್ಯಾಯ 14ರಿಂದ. ನೆಹೆಮೀಯ 13ನೇ ಅಧ್ಯಾಯ 14ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆವರೆಗೆ ನಾವು ತಿಳಿದುಕೊಂಡಿದ್ದೇವೆ, ನಿನ್ನೆ ಸಂದೇಶ ಕೊನೆಯ ಭಾಗದಲ್ಲಿ ಸಭೆಗೆ ಬಂದಂಥದನ್ನ, ಇವರು ಕಾಣಿಕೆ ದಶಾಂಶ ಕೊಟ್ಟದನ್ನ ಇತರರಿಗೂ ಬಡ ಬಗ್ಗರಿಗೂ ಸಭೆಯಲ್ಲಿ ಇರೋವರಿಗೆ ಹಂಚಿಕೊಳ್ಬೇಕು. ಅದನ್ನು ನಂಬಿಕಸ್ಥರ ಕೈಗೆ ಒಪ್ಪಿಸಿಕೊಡಬೇಕು. ಅಲ್ಲಿಂದ ಕೆಲಸ ಮಾಡುವಂಥ ಯಾಜಕರುಗಳು ಅವರು ಅದನ್ನು ಹಂಚಿಕೊಡ್ತಾರೆ. ಮತ್ತೆ ಅವರವರೇ ಅವರ ಸ್ವಾರ್ಥ ಜೀವನಕ್ಕೆ ತಿನ್ನಬಾರದು ಎಂಬುದಾಗಿ. ಆದರೆ ಇವತ್ತು ಅನೇಕರು ಮಾಡ್ತಾ ಇರೋದು ಅದುವೇ ಕೆಲಸವಾಗಿದೆ. ಅದು ಅಲ್ಲದೆ ಏನೂ ಗೊತ್ತಿಲ್ಲದೆ ಬಹಳ ನಿರ್ಗತಿಯಾದ ಬಡ ಬಗ್ಗರ ಕಷ್ಟ ಸಂಕಟ ದುಃಖದಲ್ಲಿ ನಾನಾ ರೀತಿಯಲ್ಲಿ ಇರೋರ ಕೈಯಿಂದ ದೋಚಿ ತಿನ್ನೋರಾಗಿದ್ದಾರೆ ಹೊರತು ಅವರಿಗೆ ಅಲ್ಲಿ ಬಂದಿದ್ದನ್ನು ಹಂಚಿಕೊಡುವ ಪದ್ಧತಿ ಇವತ್ತು ಬಹಳ ಕಡಿಮೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವರನ್ನು ದೇವರು ಹೇರಳವಾಗಿ ಕ್ಷಮಿಸಲಿ. ಮುಂದೆ ಅವರಿಗೆ ಒಳ್ಳೆಯ ಬುದ್ಧಿ ಜ್ಞಾನ ತಿಳುವಳಿಕೆ ಕೊಟ್ಟು ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವಂತೆ ಅವರನ್ನು ಹೇರಳವಾಗಿ ಅಂಥವರನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 14ನೇ ವಚನ, ನೆಹೆಮೀಯ 13:14. ನನ್ನ ದೇವರೇ, ಇದನ್ನು ನನ್ನ ಹಿತಕ್ಕಾಗಿ ನೆನಪು ಮಾಡಿಕೋ. ನಾನು ನನ್ನ ದೇವರ ಆಲಯದ ಮತ್ತು ಅದರ ಸೇವೆಯ ಸಂಬಂಧವಾಗಿ ಮಾಡಿದ ಭಕ್ತಿ ಕಾರ್ಯಗಳನ್ನು ನಿನ್ನ ಪುಸ್ತಕದಿಂದ ಅಳಿಸಿ ಬಿಡಬೇಡ ಅಂತ ಹೇಳ್ದ. ದೇವರಕ್ಕೆ ಸ್ತೋತ್ರವಾಗಲಿ. ಯಾರೋ ಎಜ್ರನು, ನಾನು ಮಾಡಿದಂಥ ಸೇವೆಯನ್ನು, ನನ್ನ ಕೈಯಲ್ಲಿ ನೀನು ಮಾಡಿಸಿದಂಥ ಸೇವೆಯನ್ನು ನೆನಪು ಮಾಡಿಕೋ, ನಿನ್ನ ಪುಸ್ತಕದಿಂದ ಅಳಿಸಿ ಬಿಡಬೇಡ ಅಂತ. ಇದು ಪ್ರತಿಯೊಬ್ಬರಿಗೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಓದ್ತೇವೆ. ಪ್ರತಿಯೊಬ್ಬೊಬ್ಬರಿಗೂ ಒಂದು ಜೀವಬಾಧ್ಯರ ಪಟ್ಟಿ ಇದೆ ಪರಲೋಕದಲ್ಲಿ. ಅವರು ಮಾಡಿದಂಥ ಪ್ರತಿ ಒಂದು ಕಾರ್ಯವು ಅದರಲ್ಲಿ ಬರೆಯಲ್ಪಟ್ಟಿದೆ. ಅವರ ಮನಸ್ಸು ಯೋಚನೆ ಓದಿದ್ದು ಬಂದಿದ್ದು ಪ್ರತಿಯೊಂದು ಅಲ್ಲಿ ಬರೆಯಲ್ಪಟ್ಟಿದೆ. ಅದು ನೋಡಿಯೇ ನ್ಯಾಯ ತೀರ್ಪು. ಅದಕ್ಕೆ ಹೇಳೋದು ಜೀವಬಾಧ್ಯರ ಪಟ್ಟಿ ಎಂಬುದಾಗಿದೆ. ನಮಗೆ ಸ್ತೋತ್ರವಾಗಲಿ. ಇದು ಹೊಸ ಒಡಂಬಡಿಕೆಯಲ್ಲಿ ಕೂಡ ಅಪೊಸ್ತಲರು ಪೌಲರು ಕೂಡ ಇದನ್ನ ಸ್ಪಷ್ಟವಾಗಿ ಈ ವಿಷಯವನ್ನ ತಿಳಿಸಿದ್ದಾರೆ. ಆದುದರಿಂದ ಅಲ್ಲಿ ಎಜ್ರನು ಹೇಳ್ತಾ ಇದ್ದಾನೆ, ನಾನು ನನ್ನ ದೇವರ ಆಲಯದ ಮತ್ತು ಅದರ ಸೇವೆ ಸಂಬಂಧವಾಗಿ ಮಾಡಿದ ಭಕ್ತಿ ಕಾರ್ಯಗಳನ್ನು ನಿನ್ನ ಪುಸ್ತಕದಿಂದ ಅಳಿಸಿ ಬಿಡಬೇಡ ಅಂತ. ನೋಡಿ, ಹಾಗೆ ಇವತ್ತು ದೇವರ ದರ್ಶನ ಆಗೋದಕ್ಕಿಂತ ಮೊದಲು ಏನು ನಮ್ಮ ಜೀವಿತ ಹಾಗೆ ಇತ್ತು, ನನ್ನ ಜೀವಿತ ಕೂಡ ಹಾಗೆ ಇತ್ತು. ದೇವರು ಯಾವಾಗ ದರ್ಶನ ಕೊಟ್ಟ ಮೇಲೆ ದೇವರನ್ನ ತಿಳಿಯಪಡಿಸ್ತಾ ನಮ್ಮ ಮೂಲಕವೂ ನಮ್ಮ ಹಿರಿಯರ ಮೂಲಕವೂ ಬಂದು ಹೋದ ಅಪರಾಧಗಳಿಂದ ನಮ್ಮನ್ನು ಕ್ಷಮಿಸ್ತಾ ಬರ್ತಾ ಇರುವಾಗ ಖಂಡಿತವಾಗಿ ದಾನ ಧರ್ಮ ಮಾಡಿದ್ದು, ಒಬ್ಬರಿಗೆ ಹೇಳಿದ್ದು, ಒಳ್ಳೆಯದು ಮಾಡಿದ್ದು ಪುಸ್ತಕದಲ್ಲಿ ತಯಾರಾಗಿರ್ತದೆ. ಪರಲೋಕದ ಕೈಲಾಸ ವೈಕುಂಠದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅಳಿಸಿ ಬಿಡಬೇಡ. ಆಗ ನಮ್ಮ ಕಾರ್ಯಗಳು ಕೂಡ ಏನಾಗ್ತದೆ, ಅಲ್ಲಿ ಪ್ರತಿ ಒಂದು ಕಾರ್ಯಗಳು ಬರೆಯಲ್ಪಡುತ್ತದೆ. ಆದ್ದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಒಳ್ಳೇದು ಮಾಡ್ತಾ ಹೋಗಬೇಕು. ಒಳ್ಳೇದು ಮಾಡ್ತಾ ಹೋಗೋತ್ತಿಗೆ ಇತರರು ಹೀಯಾಳ್ತಾರೆ, ಮಾಡ್ತಾರೆ, ಹಿಂಸೆ ಕೊಡ್ಬೋದು, ದೂಷಣೆ ಮಾಡ್ಬೋದು. ಅದರ ಬಗ್ಗೆ ನಾವು ಕ್ಯಾರೆ ಮಾಡದೆ ಮುಂದೆ ಅದೇ ಮಾರ್ಗದಲ್ಲಿ ಮುನ್ನಡೆಯುತ್ತಾ ಹೋಗಬೇಕು. ಅದಕ್ಕೆ ನಮ್ಮ ಜೀವನ ಲೆಕ್ಕಕ್ಕೆ ತೆಗೆಯಬಾರದು. ನಮ್ಮ ಮನಸ್ಸಿನಲ್ಲಿ ಯೋಚನೆ ಇಟ್ಟುಕೊಳ್ಳಬಾರದು. ಈಗ ಒಂದು ಕಡೆ ಹೋಗುತ್ತೆ, ನಮ್ಮ ಮೈಗೆ ಒಳ್ಳೆ ಗಾಳಿ ಬಡೀತದೆ, ಕೆಟ್ಟ ಗಾಳಿ ಬಡೀತದೆ. ಆದರೆ ಏನಾಗ್ತದೆ, ಅದು ಯಾವುದು ನಮ್ಮ ಕೆಟ್ಟ ವಾಸನೆಗಳು ಗಾಳಿಗಳು ಎಷ್ಟೋ ಬಡೀತವೆ. ಏನಿದ್ರು ಅದು ನಮ್ಮ ಮೈಯಲ್ಲಿ ನಿಲ್ಲೋದಿಲ್ಲ, ಬಡ್ಕೊಂಡು ಹೋಗ್ತಾ ಇರ್ತವೆ. ಇದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೇನೆ. ನಾವು ಸ್ಕೂಲಿಗೆ ಹೋಗ್ತಾ ಇರುವಾಗ ಮತ್ತು ಒಂದು ಸ್ಥಳದಲ್ಲಿರುವಾಗ ಒಂದು ಹೈಸ್ಕೂಲು ಹೆಡ್ ಮಾಸ್ಟರ್ ಇದ್ರು. ಒಂದು ದಿವಸ ನಾನು ಇನ್ನೊಂದು ಹುಡುಗನು ಹೊಡೆದಾಡ್ಕೊಂಡು ಜಗಳ ಮಾಡಿಕೊಂಡು, ಆವಾಗ ಅಲ್ಲಿಂದ ಇಬ್ಬರು ನಾವು ಮಾತು ಬಿಟ್ಟು ಈ ಹೆಡ್ ಮಾಸ್ಟರ್ ಹೆಚ್ಚಮ್ಮದ ತಮ್ಮ ಏನು ಮಾಡಿದ್ರು, ಅವರ ಅಣ್ಣನಿಗೆ ಹೇಳಿದ್ರು. ಅಂದರೆ ನಮ್ಮ ರಿಲೇಷನ್ನೇ, ಸಂಬಂಧಿಕರೇ, ನೋಡನ್ನ ಇವರಿಬ್ಬರು ಹೊಡೆದಾಡ್ಕೊಂಡಿದ್ದಾರೆ, ಮಾತು ಬಿಟ್ಟಿದ್ದಾರೆ ಅಂತೇಳಿ. ಅವರು ಹೆಡ್ ಮಾಸ್ಟರ್ ಏನು ಮಾಡಿದ್ರು, ನಮ್ಮನ್ನ ಇಬ್ಬರನ್ನ ಕರೆದು ಒಬ್ಬೊಬ್ಬರನ್ನೇ ವಿಚಾರಿಸಿದ್ರು. ನಾನು ಅವನ ಮೇಲೆ ಹೇಳೋದು, ಅವನು ನನ್ನ ಮೇಲೆ ಹೇಳೋದು. ಆವಾಗ ನನ್ನ ಹೇಳಿದ್ರು, ನೀನು ತಿರುಗಿ ನಿಲ್ಲು ಅಂತೇಳಿ.
ಇಲ್ಲಿ ಅವನು ನಿನಗೆ ಹೇಳಿದ ಮಾತು, ಅವನು ಹಾಗೆ ಬೈದ ಹೀಗೆ ಬೈದ ಅಂತ ನೀನು ಹೇಳ್ತೀಯಲ್ಲ, ಅವನು ಬೈದಿದ್ದೀನಿ ಬೆನ್ನಲ್ಲಿ ನೀನು ಕಾಣೋದಿಲ್ಲ, ಬಿಟ್ಟಾಕದನ ಮತ್ತೆ ಅವನ ತಿರುಗಿ ನಿಲ್ಲು ಅಂತ ಹೇಳಿದ್. ಎಲ್ಲಿ ಅವನು ಬೈದ ಅಂತೇಳಿ ನೀ ಹೇಳ್ತಾ ಬೆನ್ನಲ್ಲಿ ಕಾಣೋದಿಲ್ಲ ಅಂತೇಳಿ ಕಡೆಗೆ ನಮ್ಮನ್ನ ಇಬ್ಬರನ್ನ ರಾಜಿ ಮಾಡಿಬಿಟ್ಟು ನಮ್ಮ ಇಬ್ಬರು ಕೈಯಿಂದ ಅವ್ರು ಏನ್ ಮಾಡಿದ್ರು, ಸಿಹಿ ತಿಂಡಿಗಳನ್ನು ತರಿಸಿ ನಮ್ಮ ಇಬ್ಬರನ್ನ ರಾಜಿ ಮಾಡಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಒಬ್ರು ಹಾಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ, ಒಳ್ಳೇದು ಮಾಡ್ತಾ ಹೋಗೋತ್ತಿಗೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬರ್ತವೆ. ಅದು ನಮ್ಮ ಮನಸ್ಸಿಗೆ ನಾವು ತಂದುಕೊಳ್ಳಬಾರದು, ಬಿಟ್ಟು ಹಾಕಬೇಕು. ಅದು ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಪಟ್ಟಿರುತ್ತದೆ. ಪರಮಾತ್ಮ ಭಗವಂತನ ಪದ ವೈಕುಂಠದಲ್ಲಿ ಅಂದ್ರೆ ಕೈಲಾಸದಲ್ಲಿ, ಬೈಬಲ್ ಪರಲೋಕ ಅಂತ ಹೇಳ್ತಾರೆ, ಮುಸ್ಲಿಮರು ಹೇಳ್ತಾರೆ ಅಲ್ಲಾಹನ ಹತ್ರ ಅಂತ ಹೇಳ್ತಾರೆ. ಎಲ್ಲವೂ ಒಂದೇ. ಆದ್ದರಿಂದ ನಾವು ಒಳ್ಳೆ ಕಾರ್ಯವನ್ನ ಮಾಡ್ತಾ ಹೋಗಬೇಕು. ದೇವರಲ್ಲಿ ಹೇಳ್ಬೇಕು, ದೇವರೇ ನನ್ನ ಕೈಯಲ್ಲಿ ನೀವು ಒಳ್ಳೆ ಕಾರ್ಯವನ್ನು ಮಾಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ. 15ನೇ ವಚನ. ಆ ಕಾಲದಲ್ಲಿ ಜನರು ಸಬ್ಬತ್ ದಿವಸ ಯಹೂದ ದೇಶದಲ್ಲಿ ತೊಟ್ಟಿಯೊಳಗೆ ದ್ರಾಕ್ಷ ತುಳಿಯುವುದನ್ನು, ಕಣದ ಕಾಳನ್ನು ಕೂಡಿಸಿ ಆ ಕಾಳು, ದ್ರಾಕ್ಷಾರಸ, ದ್ರಾಕ್ಷೆ, ಅಂಜೂರದ ಹಣ್ಣು ಈ ಮುಂತಾದವುಗಳನ್ನು ಕತ್ತೆಗಳ ಮೇಲೆ ಹೇರಿಕೊಂಡು ಆ ದಿನದಲ್ಲಿ ಯೆರೂಸಲೇಮಿಗೆ ತರುವುದನ್ನು ಕಂಡು ಅವರು ಆಹಾರ ಪದಾರ್ಥಗಳನ್ನು ಮಾರುವುದಕ್ಕೆ ಬಂದಾಗ ಅವರನ್ನು ಗದರಿಸಿದೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಸಬ್ಬತ್ತು ದಿವಸ ಇದು ಆಗಾಗ ನಮ್ಮನ್ನು ಎಚ್ಚರಿಸ್ತಾ ಇದೆ. ಆದಿಕಾಂಡದಲ್ಲಿ ಕೂಡ ನೋಡುವಾಗ 6 ದಿವಸದಲ್ಲಿ ಸರ್ವವನ್ನ ಸೃಷ್ಟಿ ಮಾಡಿದ್ರು. ಆದಿಕಾಂಡ 2ನೇ ಅಧ್ಯಾಯ 1ರಿಂದ 3ರವರೆಗೆ ನೋಡುವಾಗ 7ನೇ ದಿವಸ ಕೊನೆಗೆ ದೇವರು ವಿಶ್ರಮಿಸಿಕೊಂಡರು. ಆ ದಿವಸವು ಪರಿಶುದ್ಧವಾಗಿರಬೇಕು ಎಂಬುದಾಗಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ವಿಮೋಚನಕಾಂಡ 20ನೇ ಅಧ್ಯಾಯ 8ರಿಂದ 11ರವರೆಗೆ ನೋಡುವಾಗ ಅಲ್ಲಿ ಆಳು ಕಾಳು ಪ್ರಾಣಿಗಳಿಗೂ ಕೂಡ ಯಾವುದೇ ಕೆಲಸಗಳನ್ನ ಕೊಡಬಾರದು. ಎಲ್ಲ ಹೊತ್ತು ವಿಶ್ರಾಂತಿಯಾಗಿದ್ದು ನಾವು ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ನಾವು ಅಲ್ಲಿ ಪಶ್ಚಾತ್ತಾಪ ಪಡುವಂತ ದಿವಸವಾಗಿದೆ. ಬಹಳ ವಿಶೇಷವಾದ ದಿವಸವಾಗಿದೆ ಇದು. ಹಳೆ ಒಡಂಬಡಿಕೆಯಲ್ಲಿ ಯೆಶಾಯ, ಯೆರೆಮೀಯ, ಎಜ್ಕೇಲನ ಗ್ರಂಥದಲ್ಲಿ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ಇಲ್ಲಿ ನೇಹಮಿಯ ಪ್ರವಾದಿಯ ಮುಖಾಂತರ ಕೂಡ ಈ ವಿಷಯಗಳನ್ನ ಬರೆಯಲ್ಪಟ್ಟಿದೆ. ಆಗ ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಸಬ್ಬತ್ ದಿವಸವೇ ಅಲ್ಲಿ ಸಭೆ ಸೇರುವಂಥದ್ದು. ಇದು ಯೇಸ್ವಾಮಿ ಅಪೊಸ್ತಲ ಪೌಲರು ಕೂಡ ಅದನ್ನೇ ಮಾಡಿದ್ರು. ಸಬ್ಬತ್ ದಿವಸವೇ ಸಭೆ ಸೇರಿದ್ರು, ಗ್ರಂಥಗಳನ್ನ ಪಾರಾಯಣ ಮಾಡಿದ್ರು, ಬೋಧಿಸಿದ್ರು, ದೆವ್ವಗಳನ್ನ ಬಿಡಿಸಿದ್ರು, ಅನೇಕ ಕಷ್ಟ ಸಂಕಟ ದುಃಖದಲ್ಲಿದ್ದವರಿಗೆ ಸಹಾಯ ಮಾಡಿದ್ರು, ಸುವಾರ್ತೆ ಸಾರ್ತಾ ಹೋದ್ರು, ದೇವರ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ರು. ಸಬ್ಬತ್ ದಿವಸದಲ್ಲಿ ಶನಿವಾರ ದಿವಸ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಶನಿವಾರ ದಿವಸ ವಿಶೇಷವಾದ ದಿವಸ ಇದು. ಉದಾಹರಣೆಗೆ ನೋಡಿ, ಎಲ್ಲಿ ನೆರವೇರಿತಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಗುರುವಾರ ಶುಕ್ರವಾರ ದಿವಸ ಯೇಸ್ವಾಮಿ ಏನ್ ಮಾಡಿದ್ರು, ಶಿಲುಬೆ ಮೇಲೆ ಸತ್ರು. ಅವರನ್ನು ಅವತ್ತು ಸಾಯಂಕಾಲದ ಒಳಗೆ ಅಲ್ಲಿ ಸಮಾಧಿ ಮಾಡಿದ್ರು. ಶನಿವಾರ ದಿವಸ ಯೇಸ್ವಾಮಿಯ ದೇಹ ಭೂಗರ್ಭದೊಳಗಿತ್ತು. ಯಾರು ಏನು ಕೆಲಸ ಮಾಡಲಿಲ್ಲ. ಇಡೀ ಇಸ್ರೇಲ್ ರಾಜ್ಯವೇ ಮೌನವಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಕೂಡ ನಾವು ನಮ್ಮ ಅಂದ್ರೆ ಅವರು ಪಾಪಗಳನ್ನ ಮಾಡಲಿಲ್ಲ, ಪಾಪಗಳನ್ನ ಹೊತ್ತುಕೊಂಡು ರಕ್ತ ಸುರಿಸಿ ಮರಣ ಹೊಂದಿದರು ಇಡೀ ಲೋಕಕ್ಕಾಗಿ. ಹಾಗೆ ನಾವು ನಮ್ಮ ಪಾಪಗಳಿಗಾಗಿ ಕೂಡ ಆತ್ಮೀಕವಾಗಿ ನಾವು ಸಾಯಬೇಕಾಗಿದೆ. ದೇವರನ್ನ ಅಂದ್ರೆ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕಾಗಿದೆ. ನಮ್ಮ ಪಾಪಗಳಿಗಾಗಿ ಇತರರಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ದಾನ ಧರ್ಮವು ಮಾಡಬೇಕಾಗಿದೆ. ಬೇರೆ ದಿವಸ ಕೂಡ ಮಾಡಬಹುದು, ಆದರೆ ಶನಿವಾರ ದಿವಸ ಬಹಳ ವಿಶೇಷವಾಗಿದೆ. ಆದರೆ ಇವತ್ತು ಲಾಭದ ಕೆಲಸ ಮಾತ್ರ ಮಾಡಬಾರದು. ಉದಾಹರಣೆಗೆ ಇವತ್ತೊಂದು ಉದ್ಯೋಗಿಯಾಗಿದ್ರೆ ಅಥವಾ ಒಂದು ವ್ಯಾಪಾರಸ್ಥರಾಗಿದ್ರೆ, ಸಂಘ ಸಂಸ್ಥೆಗಳು ದುಡಿಯೋರಾಗಿದ್ರೆ, ಕೂಲಿ ಮಾಡೋರಾಗಿದ್ರೆ, ನಾನಾ ಥರದಲ್ಲಿ ಕೂಡ ಕೆಲಸ ಹೊತ್ತು ಮಾಡಲೇಬಾರದು. ಅವತ್ತು ಆ ಕೆಲಸವನ್ನು ನಿಲ್ಲಿಸಬೇಕು, ಪ್ರಾರ್ಥನೆ ಮಾಡಬೇಕು, ಪಶ್ಚಾತ್ತಾಪ ಪಡಬೇಕು. ಆಮೇಲೆ ಒಳ್ಳೆ ಉಪಕಾರ ಕೆಲಸ ಅಂದ್ರೆ ಹೊಟ್ಟೆಗಿಲ್ಲದವರಿಗೆ ಊಟ ಕೊಡುವಂಥದ್ದು, ಆಸ್ಪತ್ರೆಗೆ ತಗೊಂಡು ಹೋಗುವಂಥದ್ದು, ಅಲ್ಲಿ ಅವರಿಗೆ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವಂಥದ್ದು, ಅಕಸ್ಮಾತ್ ಯಾರಾದರೂ ದನ ಕುರಿ ಕತ್ತೆಗಳು ಪ್ರಾಣಿಗಳು ಬಿದ್ದರೆ ಅದನ್ನು ಎಬ್ಬಿಸುವಂಥದ್ದು, ಯಾರಾದರೂ ಸತ್ತರೆ ಸಮಾಧಿ ಮಾಡಲಿಕ್ಕೆ ಹೋಗುವಂಥದ್ದು, ಇನ್ನೊಬ್ಬರಿಗೆ ನಾನಾ ರೀತಿಯಲ್ಲಿ ದಾನ ಧರ್ಮ ಮಾಡುವಂಥದ್ದು. ಈ ಕೆಲಸವನ್ನು ಮಾತ್ರ ಮಾಡಬೇಕು, ಹೊರತು ಲಾಭದ ಕೆಲಸವನ್ನ ಮಾಡಬಾರದು ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸ್ವಾಮಿ ಕೂಡ ಇದನ್ನೇ ಮಾಡಿ ತೋರಿಸಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಆಶ್ರಮಗಳಿಗೆ ಹೋಗೋದು, ಬಡ ಬಗರಿಗೆ ದಾನ ಧರ್ಮ ಮಾಡೋದು, ಅವ್ರನ್ನ ಸ್ನಾನ ಮಾಡಿಸೋದು, ಅವ್ರನ್ನ ಬಟ್ಟೆ ಒಗಿಸೋದು, ಅಲ್ಲಿ ಕಟ್ಟಿಂಗ್ ಮಾಡುವುದು, ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಕೇರಳದ ಕಾಂಜಂಗಾಡ್ ಎಂಬಲ್ಲಿ ಒಂದು ಆಶ್ರಮದಲ್ಲಿ ಸ್ವಲ್ಪ ದಿವಸ ಇದ್ದೆ.
ಅಲ್ಲಿ ಪ್ರತಿ ಶನಿವಾರ ಅಕ್ಕಪಕ್ಕದ ಊರಿನವರು, ಹೆಂಗಸರು, ಗಂಡಸರು ಎಲ್ಲರೂ ಬರೋರು, ಸರಿಯಾಗಿ ದೇವರ ವಾಕ್ಯವನ್ನು ಅರಿತುಕೊಂಡವರು ಬಂದು ಇದೇ ರೋಗಿಗಳ ಕೆಲಸವನ್ನು ಮಾಡ್ತಾ ಇದ್ರು. ಎಷ್ಟೋ ಜನ ಊಟ ತಂದು ಕೊಡ್ತಾ ಇದ್ರು, ದವಸ ಧಾನ್ಯಗಳನ್ನ ತಂದು ಕೊಡ್ತಾ ಇದ್ರು, ಕೆಲಸ ಅವರನ್ನ ಸ್ನಾನ ಮಾಡಿಸ್ತಾ ಇದ್ರು, ಕಟ್ಟಿಂಗ್ ಮಾಡಿಸ್ತಾ ಇದ್ರು, ಅಲ್ಲಿ ಗುಡಿಸ್ತಿದ್ರು, ಕ್ಲೀನ್ ಮಾಡ್ತಾ ಇದ್ರು, ಆಶ್ರಮವನ್ನೆಲ್ಲ ಕ್ಲೀನ್ ಮಾಡಿ ಹೋಗ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇವರು ಅಲ್ಲಿ ಸರಿಯಾದ ಬೋಧನೆ ಕೂಡ ನಡೀತಾ ಇತ್ತು. ಇದುವೇ ಇವತ್ತು ಆಗ್ಬೇಕಾಗಿದೆ ಕೆಲಸ. ಹಾಗೆ ನೋಡಿ, ಇಲ್ಲಿ ಇಸ್ರಾಯೇಲರು ಕೂಡ ಏನ್ ಮಾಡ್ತಾ ಇದ್ರು, ಸಬ್ಬತ್ತು ದಿವಸ ಇದನ್ನೆಲ್ಲ ಮಾರಿ ಕೇರಿ ಹೀರಿಕೊಂಡು ಬರುವಾಗ ಏನ್ ಮಾಡಿದ್ರು, ಎಜ್ರನವರನ್ನು ಗದರಿಸಿದ, ಈ ದಿವಸ ಈ ಕೆಲಸ ಮಾಡಬಾರದು ಎಂಬುದಾಗಿ. ಆದ್ರೆ ಇದು ಭಾರತ ದೇಶ ಪ್ರಜಾಪ್ರಭುತ್ವ ದೇಶವಾಗಿದೆ ನಮ್ದು. ಆದ್ರಿಂದ ಇಲ್ಲಿನ ಕಾನೂನೇ ಬೇರೆ ಆಗಿದೆ. ಆದರೆ ಪ್ರತಿ ಶನಿವಾರ ಏನ್ ಮಾಡಬೇಕು, ಆದಷ್ಟು ಬೆಳಿಗ್ಗೆ ಬೇಗ ಎದ್ದು, ಅಂದ್ರೆ ಕನಿಷ್ಠ ಪಕ್ಷ ಒಂದು 5:30 ಗಂಟೆ ಒಳಗೆ, ಅಂದ್ರೆ 3 ರಿಂದ 5 ಗಂಟೆವರೆಗೆ ಸಮಯ. 5:30 ಗಂಟೆಗೆ ಮೊದಲಾದರೂ ಅಲ್ಲಿ ಎದ್ದು ಚಿಕ್ಕ ಮಕ್ಕಳನ್ನು ಏಳ್ಸಕ್ಕೆ ಹೋಗಬಾರ್ದು, ಅಥವಾ ರೋಗಿಯಾಗಿದ್ರು ಏಳ್ಸಕ್ಕೆ ಹೋಗಬಾರ್ದು. ಅನಾರೋಗ್ಯದಿಂದ ಇರೋರನ್ನ, ಚೆನ್ನಾಗಿರೋರನ್ನ, ಯೌವನಸ್ಥರನ್ನ ಚೆನ್ನಾಗಿ ಎಬ್ಬಿಸಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. ಅಂದರೆ 10 ಆಜ್ಞೆಗಳನ್ನು ಚೆನ್ನಾಗಿ ತಿಳಿದುಕೊಂಡು ಅದನ್ನು ಹಿಂದೆ ದೇವರ ನಾಮದಲ್ಲಿ ನನಗೆ ನನ್ನ ಮುಖಾಂತರ ಆಗಾಗ ದೇವರು ನಿಮಗೆ ತಿಳಿಯಪಡಿಸಿದ್ದಾರೆ. ಅದು ನಮ್ಮ ಪಾಪವನ್ನ ತೋರಿಸಿಕೊಡುವಂಥದ್ದು. ಸಾಧ್ಯವಾದಾಗ ದೇವರು ಸಮಯ ಕೊಟ್ಟಾಗ ಮುಂದೆ ಕೂಡ ಮತ್ತೊಂದ್ಸಲ ಅದನ್ನು ತಿಳಿಸುವವನಾಗಿದ್ದಾನೆ. ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಹಾಗೆ ಚೆನ್ನಾಗಿ ತಿಳಿದವರು ಅದಕ್ಕೆ ವಿರುದ್ಧವಾಗಿ ನಾವು ತಪ್ಪು ಮಾಡ್ತೇವೆ. ಅದಕ್ಕಾಗಿ ಪಶ್ಚಾತ್ತಾಪ ಪಡುವಂಥದ್ದು. ಇತರರಿಗೆ ಕಷ್ಟ, ಸಂಕಟ, ದುಃಖದಲ್ಲಿ ಇರೋರಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡುವಂಥದ್ದು. ಇದನ್ನ ನಾವು ಶನಿವಾರ ದಿವಸ ಮಾಡಬೇಕಾಗಿದೆ. ಅದಕ್ಕೆ ಆದಷ್ಟು ಬೆಳಿಗ್ಗೆ ಬೇಗ ಎದ್ದು ಈ ಕೆಲಸವನ್ನು ಪ್ರತಿ ಶನಿವಾರ ಮಾಡುವುದು ಬಹಳ ಒಳ್ಳೆಯದು. ಬೆಳಿಗ್ಗೆ ಯಾವಾಗಲೂ ಪ್ರಾರ್ಥನೆ ಮಾಡಲೇಬೇಕು. ಅದು ಶನಿವಾರ ವಿಶೇಷವಾದದ್ದು. ನಮ್ಮ ಮಕ್ಕಳಿಗೆ ಕೂಡ ಅದನ್ನೇ ತಿಳಿಯಪಡಿಸಬೇಕು. ಅವರವರು ಆಯಾಯ ಗ್ರಂಥದ ಮೂಲಕ, ಈಗ ಬೈಬಲ್ ಇರೋರು ಸರ್ವೇಶ್ವರ, ಪರಮೇಶ್ವರ, ಯೇಸು, ಯೆಹೋವ ಅಂತಿದೆ, ಆ ಹೆಸರನ್ನ ಹೇಳಿ ಪ್ರಾರ್ಥಿಸಿರಿ. ದೇವರ ನಾಮಕ್ಕೆ ಸ್ತೋತ್ರ. ಬೈಬಲ್ ಕೂಡ ನಾನೇ ಪರಮಾತ್ಮ, ಭಗವಂತ ಅಂತ ಹೇಳುವಂಥದ್ದು ಇದೆ. ಸರ್ವೇಶ್ವರ ಅಂತಿದೆ, ಪರಮೇಶ್ವರ ಅಂತಿದೆ, ಶ್ರೀಮನ್ ನಾರಾಯಣ ಅಂತ ಇದೆ. ಆ ಹೆಸರು ಕೂಡ ಹೇಳಿ ಪ್ರಾರ್ಥಿಸಿ, ಅಥವಾ ಯೆಹೋವ, ಯೇಸು ಅಂತ ಹೇಳಿ ಕೂಡ ಪ್ರಾರ್ಥಿಸಬಹುದು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೂಡ ಈಗಾಗಲೇ ಹೇಳಿದ ಹಾಗೆ ಸಾಕ್ಷಾತ್ ಪರಮಾತ್ಮ, ಸಾಕ್ಷಾತ್ ಪರಬ್ರಹ್ಮ, ಪರಮಾತ್ಮ, ಭಗವಂತ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ, ಶ್ರೀನಿವಾಸ ಅಂತ ಹೇಳುವಂಥದ್ದು ಇದೆ. ಈಶ್ವರ, ಪರಮೇಶ್ವರ, ಶಿವ ಅಂತ ಹೇಳ್ಕೊಂಡು. ಆದರೆ ಯಾವುದೇ ರೂಪದ ಮುಂದೆ ಹೋಗಬೇಡಿ, ವಿಗ್ರಹಗಳು ಬೇಕಾಗಿಲ್ಲ. ಅಲ್ಲಿ ಪ್ರಾರ್ಥಿಸಿರಿ, ಈ ಹೆಸರುಗಳನ್ನ ಹೇಳಿ. ದೇವರ ನಮಗೆ ಸ್ತೋತ್ರವಾಗಲಿ. ಮುಸ್ಲಿಮ್ಸ್ ಯಾರಾದರೆ ಅಲ್ಲಾಹ್ ಅಕ್ಬರ್ ಅಂತ ಹೇಳುವಂಥದ್ದನ್ನು ಪ್ರಾರ್ಥಿಸಿರಿ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಸ್ತ್ರೀಯರು ಪ್ರಾರ್ಥಿಸುವಾಗ ತಲೆಯ ಮೇಲೆ ಮುಸುಕು ಹಾಕಿಕೊಳ್ಳಬೇಕು. ಪುರುಷರ ತಲೆ ಮೇಲೆ ಯಾವುದೇ ಬಟ್ಟೆಗಳು ಇರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಅದನ್ನ ದೇವರು ತಿದ್ದುಪಡಿ ಮಾಡಿದ್ದಾರೆ. ಹಲ್ಲೆಲೂಯಾ. ಅದುವೇ ಇವತ್ತು ನೋಡಿ, ಉದಾಹರಣೆಗೆ ಮುಸ್ಲಿಮ್ಸ್ ಸ್ತ್ರೀಯರಾಗಲಿ, ಚಿಕ್ಕ ಮಕ್ಕಳಾಗಲಿ ತಲೆಗೆ ಮುಸುಕು ಇಲ್ಲದೆ ಹೊರಗಡೆ ಬರುವುದಿಲ್ಲ. ಅವು ಮುಸುಕು ಹಾಕೊಳ್ಳೇಬೇಕು. ಇದು ದೇವರ ಪದ್ಧತಿಯಾಗಿದೆ. ಬ್ರಾಹ್ಮಣ ಹೆಂಗಸರು ಕೂಡ, ಆಮೇಲೆ ಇವರು ಸೇಟುಗಳ ಹೆಂಡತಿಯರು ಕೂಡ ಇದನ್ನ ಏನ್ ಮಾಡ್ತಾ ಇದ್ದಾರೆ, ಮುಸುಕನ್ನು ಹಾಕಿಕೊಂಡೇ. ಆದರೆ ಈಗಿನ ಇವತ್ತಿನ ಈ ವಿಜ್ಞಾನ ಯುಗದಲ್ಲಿ ಬಹಳ ಒಂದು ಜನರು ಕೂಡ ಅದನ್ನ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಕೆಲವರು ತಂದೆ ತಾಯಿಯನ್ನ ಮಾತನ್ನು ಕೇಳುವುದಿಲ್ಲ, ಕೆಲವರು ಅದನ್ನ ಬಿಟ್ಟು ಬಿಟ್ಟಿದ್ದಾರೆ. ಆದರೆ ನಾವು ಹಾಗೆ ಮಾಡಬಾರದು. ದೇವರು ನಮಗೆ ಸ್ತೋತ್ರವಾಗಲಿ. ಆಗ ಪ್ರಾರ್ಥಿಸುವಾಗ ಹೇಗೆ ಪ್ರಾರ್ಥಿಸಬೇಕು ಅಂತ ಹೇಳಿ, ಮೊಣಕಾಲು ಹಾಕಿ, ಪುರುಷರಾದರೆ ಮೊಣಕಾಲು ಹಾಕಿ ಎರಡು ಕೈಗಳನ್ನ ಮೇಲಕ್ಕೆತ್ತಿ ಪ್ರಾರ್ಥಿಸಬೇಕು. ಒಂದು ವೇಳೆ ಆರೋಗ್ಯ ಸರಿಯಿಲ್ಲ ಅಂತಾದರೆ ಮೊಣಕಾಲು ಹಾಕೋದು ಬೇಕಾಗಿಲ್ಲ. ನಿಂತುಕೊಂಡೇ ಪ್ರಾರ್ಥನೆ ಮಾಡಬಹುದು, ಕೂತುಕೊಂಡು ಪ್ರಾರ್ಥನೆ ಮಾಡಬಹುದು. ರೋಗಿಯಾಗಿದ್ರೆ ಮಲಗಿಕೊಂಡು ಪ್ರಾರ್ಥನೆ ಮಾಡಬಹುದು, ಅಥವಾ ಬೋರ್ಲ ಬಿದ್ದುಕೊಂಡು, ಅಂದ್ರೆ ಅಡ್ಡ ಬಿದ್ದುಕೊಂಡು, ಇನ್ನು ಬೋರ್ಲ ಉದ್ದಕ್ಕೆ ಬಿದ್ದುಕೊಂಡು ಕಮಚಿ ಮಾಡ್ಕೊಂಡು ಕೂಡ ಪ್ರಾರ್ಥನೆಯನ್ನ ಮಾಡಬಹುದು. ಇದು ಪುರುಷರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ತ್ರೀಯರಾದ್ರೆ ಮುಸುಕು ಹಾಕೊಳ್ಬೇಕು. ಕೈ ಮೇಲಕ್ಕೆ ಎತ್ತಕ್ಕೆ ಹೋಗಬಾರ್ದು. ಎರಡು ಕೈಯನ್ನ ಜೋಡಿಸಿ ಯಾಚನಾ ಪೂರ್ವಕವಾಗಿ ಪ್ರಾರ್ಥಿಸಬೇಕು. ಅದು ಸ್ತ್ರೀಯರು ಕೂಡ ಇದೇ ರೀತಿ ಪ್ರಾರ್ಥನೆಯನ್ನ ಮಾಡಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಹಾಗೆ ಮಾಡಬೇಕಾದ್ರೆ ಸ್ತ್ರೀಯರು ಪ್ರಾರ್ಥನೆಗೆ ಬೇರೆ ಕೊಠಡಿಯನ್ನ ನೇಮಕ ಮಾಡಿಕೊಳ್ಳಬೇಕು, ಪುರುಷರು ಬೇರೆ ಕೊಠಡಿಯನ್ನ ನೇಮಕ ಮಾಡಿಕೊಳ್ಳಬೇಕು.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ರಿಂದ ಸ್ತ್ರೀಯರು ದಯವಿಟ್ಟು 2 ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸಬಾರದು. ಯಾಚನಾಪೂರ್ವಕವಾಗಿ 2 ಕೈಯನ್ನು ಜೋಡಿಸಿ ಪ್ರಾರ್ಥನೆ ಮಾಡಬೇಕು. ಮುಸುಕು ಹಾಕೋದನ್ನ ಖಂಡಿತವಾಗಿ ಬಿಡಬೇಡಿ. ಬೇರೆಯವರ ಸ್ಟೈಲ್ ನೋಡಕ್ ಹೋಗಬೇಡಿ. ಇವತ್ತು ಅನೇಕರು ಈ ಸ್ಟೈಲಿಗೋಸ್ಕರ ಇವತ್ತು ಅದನ್ನ ಮರೆತು ಬಿಟ್ಟಿದ್ದಾರೆ. ಅನೇಕ ಸೇವಕರುಗಳ ಹೆಂಡತಿಯರು ಕೂಡ ಇದನ್ನು ಮಾಡ್ತಾ ಇಲ್ಲ. ಅನೇಕ ಸೇವಕರುಗಳು ಕೂಡ ಸರಿಯಾಗಿ ಬೋಧನೆ ಮಾಡಿದರೆ ಸಭೆಗೆ ಜನ ಬರೋದಿಲ್ಲ ಅಂತ ಹೇಳಿಕೊಂಡು ಇದನ್ನ ಬೋಧನೆಯನ್ನ ಮಾಡ್ತಾ ಇಲ್ಲ. ಇದನ್ನ ತಳ್ಳಿ ಬಿಟ್ಟಿದ್ದಾರೆ. ಅವರಿಗೆ ಬೇಕಾದ ಹಾಗೆ ಮಾಡುವವರಾಗಿದ್ದಾರೆ. ಇದು ಬಹಳ ದೊಡ್ಡ ತಪ್ಪು. ಹೀಗೆ ಇದ್ದಿದ್ದನ್ನ ಒಂದು ತೆಗಿಬೇಡಿ, ಇಲ್ಲದನ್ನ ಒಂದು ಸೇರಿಸಬೇಡಿ ಅಂತವರಿಗೆ ಬೈಬಲಲ್ಲಿ ಬರೆದಿರೋ ಪ್ರತಿಯೊಂದು ಶಾಪ ಅವರ ಮೇಲೆ ಬರ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಯಾಯ ಗ್ರಂಥದ ಮೂಲಕ ಆಯಾಯವರು ಯಾರು ತಿಳಿಸೋದಿಲ್ಲ, ಅವರೆಲ್ಲರೂ ಶಾಪಗ್ರಸ್ತರು ಎಂಬುದಾಗಿ ತಿಳಿಸಲ್ಪಡುತ್ತದೆ. ಆದ್ರಿಂದ ಬಹಳ ಎಚ್ಚರ, ಈ ರೀತಿಯಲ್ಲಿ ಪ್ರಾರ್ಥಿಸಬೇಕು, ಇಂಥ ಕೆಲಸವನ್ನು ಮಾಡಬೇಕು. ಯಾಕಂದ್ರೆ ಇದು ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ ಕಾನೂನು ಬೇರೆ ಇದೆ. ಹಾಗಾದ್ರಿಂದ ಶನಿವಾರ ರಜೆ ಇಲ್ಲ. ಶನಿವಾರ ಮಧ್ಯಾಹ್ನ ಮೇಲೆ ಮಕ್ಕಳಿಗೆ ಇದುವೇ ರಜವಾಗಿದೆ. ದೇವರ ನಂಬಿಕೆ ಸ್ತೋತ್ರ. ಕೆಲವರು ಸಬ್ಬತ್ ದಿವಸ ಭಾನುವಾರ ಎಂದು ಹೇಳಿದ್ದಾರೆ. ಭಾನುವಾರ ಸಬ್ಬತ್ ದಿವಸ ಅಂತೇಳಿ ಬೈಬಲಲ್ಲಿ ಯಾವ ಬೈಬಲಲ್ಲಿ ಆದರೂ ಒಂದೇ ಒಂದು ಶಬ್ದ ಇಲ್ಲ. ಇದು ಬಹಳ ತಪ್ಪಾಗಿದೆ. ಭಾನುವಾರ ದಿವಸ ದೇವರು ಸಾವನ್ನು ಜಯಿಸಿದ ದಿವಸ, ಮೃತ್ಯುಂಜಯನಾದಂಥ ದಿವಸ, ದೇವರನ್ನು ನಾವು ಒಳ್ಳೆ ಆರಾಧಿಸುವಂಥ ದಿವಸ, ಮಹಿಮೆಗೊಳಿಸುವ ದಿವಸವಾಗಿದೆ. ಸಬ್ಬತ್ ದಿವಸವನ್ನು ಈಗಲೇ ಹೇಳಿದಾಗೆ ಬಹಳ ಒಂದ್ಸಲ ಇದನ್ನ ಆಚರಿಸುವುದು ಬಹಳ ಉತ್ತಮವಾಗಿದೆ. ಇದುವೇ ದೇವರಿಗೆ ಪ್ರೀತಿಯಾಗಿದೆ. ಸ್ತೋತ್ರವಾಗಲಿ. ಹಲ್ಲೆಲೂಯಾ. 16ನೇ ವಚನ. ಇದಲ್ಲದೆ ದೇಶದಲ್ಲಿ ವಾಸಿಸುತ್ತಿದ್ದ ತೂರ್ಯರು ಮೀನು ಮುಂತಾದ ಸರಕುಗಳನ್ನು ತಂದು ಯಹೂದ್ಯರಿಗೆ ಸಬ್ಬತ್ ದಿನದಲ್ಲಿ ಯೆರೂಸಲೇಮಿನಲ್ಲಿ ಮಾರುತ್ತಿದ್ದರು. ನೋಡಿ ಏನ್ ಮಾಡ್ತಾ ಇದ್ರು. ಮತ್ತು ಅವರು ಗೊತ್ತಿದ್ದು ಯೆರೂಸಲೇಮಿನಲ್ಲಿ ತಂದು ಮಾರ್ತಾ ಇದ್ರು. ಹಾಗೆ ಅಲ್ಲಿ ಮುಂದೆ ಏನಾಯ್ತು, ಯಾರೋ ಈ ಇಸ್ರೇಲರು ನೋಡಿ ಅದೇ ತಪ್ಪು ಕೆಲಸ. 17ನೇ ವಚನ. ಆಗ ನಾನು ಯಹೂದ ಶ್ರೀಮಂತರಿಗೆ, ನೀವು ಮಾಡುವುದು ಎಂಥ ದುಷ್ಕೃತ್ಯ, ನೀವು ಸಬ್ಬತ್ತು ದಿನವನ್ನ ಅಶುದ್ಧ ಮಾಡುತ್ತೀರಿ ಅಂತ ಹೇಳಿದ್ರು. ಆಗ ಅಲ್ಲಿ ಯಜಮಾನ ಏನು ಹೇಳ್ದ, ನೀವು ಎಂಥ ತಪ್ಪು ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಸಬ್ಬತ್ತು ದಿನವನ್ನು ಅಶುದ್ಧ ದಿನವನ್ನಾಗಿ ನೀವು ಮಾಡ್ತಾ ಇದ್ದೀರಿ, ಈ ರೀತಿ ಮಾಡಬಾರ್ದು ಅಂತೇಳಿ. ನೋಡಿ ಈಗಲೇ ಹಿಂದೆ ನಾವು ತಿಳ್ಕೊಂಡ ಹಾಗೆ ಅದನ್ನೇ ಅಲ್ಲಿ ಯಜಮಾನರು ಕೂಡ ಅವರಿಗೆ ಹೇಳಿದ್ದಾರೆ, ಮಾಡಬಾರ್ದು, ತಪ್ಪು ಮಾಡ್ತಾ ಇದ್ದೀರಾ ಅಂತೇಳಿ. 18. ನಿಮ್ಮ ಪೂರ್ವಜರು ಹೀಗೆ ಮಾಡಿದ್ದರಿಂದ ನಮ್ಮ ದೇವರು ಎಲ್ಲ ಕೇಡನ್ನು ನಮ್ಮ ಮೇಲೆಯೂ ನಮ್ಮ ಪಟ್ಟಣದ ಮೇಲೆಯೂ ಬರಮಾಡಿದನಲ್ಲವೇ. ನೋಡಿ, ದೇವರ ಮಾತನ್ನು ಕೇಳದೆ ಹೋಗಿದ್ದಕ್ಕೆ ಅಲ್ಲಿ ಜೆರುಸಲೇಮಿನಲ್ಲಿಯೂ ಎಲ್ಲ ಜನರ ಮೇಲೆಯೂ ಪ್ರತಿ ಒಂದರ ಮೇಲೆಯೂ, ಟೌನ್ಗಳ ಮೇಲೆ, ಹಳ್ಳಿಗಳ ಮೇಲೆಯೂ ಅಲ್ಲಿ ದೇವರು ಕೋಪವನ್ನು ಬರಮಾಡಿದರು. ನಾನಾ ಥರದ ದೇವರ ಕೋಪ ಇಳಿದು ಬಂತು. ಹಾಗೆ ಇವತ್ತು ತಿಳಿಯದವರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ತಿಳಿದವರು ನಾವು ಈ ಕೆಲಸವನ್ನ ಮಾಡದೆ ಹೋದರೆ, ಈಗ ನಾವು ಹಿಂದೆ ತಿಳ್ಕೊಂಡ ಹಾಗೆ ಮಾಡದೆ ಹೋದರೆ ಖಂಡಿತವಾಗಿ ಆ ಪಾಪ ನಮ್ಮ ಮೇಲೆಯೂ ಆ ಇಡೀ ಊರಿನ ಮೇಲೆ ಕೂಡ ಕೋಪ ಬರ್ತದೆ. ಅದುವೇ ಇವತ್ತು ನಾನಾ ಥರದ ಕಷ್ಟ, ಸಂಕಟ, ದುಃಖಗಳು ಈ ಭೂಮಿಗೂ ಶಾಪ ಬರಲು ಕಾರಣ ಇದು ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ, ತಿಳಿದವರು ಸರಿಯಾಗಿ ತಿಳಿಸಲಿಲ್ಲ. ಜನ ಬರುವುದಿಲ್ಲ ಸಭೆಗೆ ಅಂತೆಲ್ಲ ಇದನ್ನು ಬಹಳ ಸಲ ತಿಳ್ಕೊಂಡಿದ್ದೇವೆ. ಹಣಕ್ಕಾಗಿ ಬೇಕಾದ ಹಾಗೆ ನೈಸು ಮಾತಾಡಿ ಇದು ಆ ಸುಳ್ಳು ಬೋಧಕರಿಗೂ ಶಾಪ. ಒಂದು ವೇಳೆ ವಿಶ್ವಾಸಿಗಳು, ಜನಗಳು ಇದನ್ನು ಕೇಳಿದವರು ಕೂಡ ಸತ್ಯ ಸುವಾರ್ತೆಯನ್ನು ಕೇಳಿದಾಗ ದೇವರ ಕಡೆಗೆ, ಸತ್ಯ ಸುವಾರ್ತೆ ಕಡೆಗೆ ತಿರುಗದ ಹೋದರೆ ಅವರು ಕೂಡ ಶಾಪಗ್ರಸ್ತರೆಂಬುದಾಗಿ ನೆಹೆಮೀಯನ ಪುಸ್ತಕದಲ್ಲಿ ಹಿಂದಿನಿಂದಲೇ ನಾವು ತಿಳಿದುಕೊಂಡು ಬಂದಿದ್ದೇವೆ. ವಿಶೇಷವಾಗಿ 9ನೇ ಅಧ್ಯಾಯದಲ್ಲಿ ಕೂಡ ಇದನ್ನು ನಾವು ತಿಳಿದುಕೊಂಡು ಬರ್ತಾ ಇದ್ದೇವೆ. ಬರಮಾಡಿದನಲ್ಲವೇ. ಅದಕ್ಕೆ ಇವತ್ತು ಕಷ್ಟ, ಸಂಕಟ, ದುಃಖಗಳು ತಪ್ಪುವುದಿಲ್ಲ. ಅದಕ್ಕೆ ಹೇಳೋದು, ಸುಳ್ಳು ಬೋಧಕರು, ಪ್ರವಾದಿಗಳನ್ನ ಕಂಡು ಹಿಡಿದು ಅವರನ್ನ ಬಿಟ್ಟು ಜೀವಿಸಬೇಕಾಗಿದೆ ಅಂತೇಳಿ. ಹೀಗಿರಲಾಗಿ ನೀವು ಸಬ್ಬತ್ತು ದಿನವನ್ನು ಅಶುದ್ಧ ಮಾಡಿ ಇಸ್ರಾಯೇಲರ ಮೇಲಿದ್ದ ದೇವಕೋಪವನ್ನು ಹೆಚ್ಚಿಸುತ್ತೀರೇನೋ ಎಂದು ಹೇಳಿ ಅವರನ್ನು ಗದರಿಸಿದನು. ನೋಡಿ, ನೀವು ಕೂಡ ಹೀಗೆ ಮಾಡಿಕೊಂಡು ಮತ್ತು ನಿಮಗೂ ನೀವು ಪಾಪಗಳನ್ನ ತಂದುಕೊಳ್ಳಬೇಕಾ. ದೇವರ ಮಾತನ್ನು ಅವರು ಹೇಳಿದರು, ತಿಳಿಸಿದರು, ಕೇಳದವರು ಆ ರೀತಿ ಮಾಡ್ತಾ ಇದ್ದಾರೆ, ದೇವರ ಕೋಪವನ್ನು ಬರಮಾಡಿಕೊಂಡಿದ್ದಾರೆ. ನೀವು ಹೀಗೆ ಮಾಡಬೇಕಾ ಅಂತೇಳಿ ಒಳ್ಳೆ ಬೇರೆಯವರನ್ನು ಕೂಡ ಗದರಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿದ್ದು ಈಗ ಒಂದು ಕಾರ್ಯವನ್ನು ನನ್ನ ಮೂಲಕ ದೇವರು ನನ್ನ ಮೂಲಕ ಕೂಡ ಇದನ್ನು ತಿಳಿಯಪಡಿಸ್ತಲೇ ಇದ್ದಾರೆ. ಕೆಲವರನ್ನು ಹೇಳಿ ಎಷ್ಟು ಆದರೂ ತಿಳ್ಕೊಳ್ತಾ ಇಲ್ಲ, ಮಾತು ಕೇಳ್ತಾ ಇಲ್ಲ. ಅಂಥವ್ರನ್ನ ಬಿಡಬೇಕು. ಕೀರ್ತನೆ 1 ಉಪಯೋಗಿಸ್ತಾ ಇದ್ದೇನೆ. ಯಾರನ್ನು ಗದರಿಸಬೇಕೋ, ಎಚ್ಚರಿಸಬೇಕೋ, ದೇವರು ಮನಸ್ಸು ಕೊಡ್ತಾರ ಯಾರನ್ನು ಗದರಿಸಲಿಕ್ಕೆ, ಎಚ್ಚರಿಸಲಿಕ್ಕೆ, ಅವರನ್ನು ಮಾತ್ರ ದೇವರು ನನ್ನ ಮುಖಾಂತರ ಗದರಿಸ್ತಾ ಇದ್ದಾರೆ, ಎಚ್ಚರಿಸ್ತಿದ್ದಾರೆ. ಕಾರಣ ಅವರ ಮೇಲೆ ದೇವರಿಗೆ ಒಂದು ಬಹಳವಾದ ಪ್ರೀತಿ ಇರುವುದರಿಂದ. ಹಾಗೆ ಬಹಳ ಎಚ್ಚರವಾಗಿರಬೇಕು. 19.
ಇದಲ್ಲದೆ ಸಬ್ಬತ್ ದಿನ ಪ್ರಾರಂಭವಾಗುವುದಕ್ಕಿಂತ ಮೊದಲು ಯೆರೂಸಲೇಮಿನ ಬಾಗಿಲುಗಳಲ್ಲಿ ಕತ್ತಲಾಗಿರುವಾಗಲೇ ಕದಗಳನ್ನು ಮುಚ್ಚಿಸಿ, ಸಬ್ಬತ್ ದಿನವು ಗತಿಸುವುದಕ್ಕಿಂತ ಮುಂಚೆ ಅವುಗಳನ್ನು ತೆರೆಯಬಾರದೆಂದು ಆಜ್ಞಾಪಿಸಿ, ಯಾವ ಹೊರೆಯೂ ಒಳಗೆ ಬಾರದಂತೆ ನನ್ನ ಸೇವಕರಲ್ಲಿ ಕೆಲವರನ್ನು ಬಾಗಿಲುಗಳ ಬಳಿಯಲ್ಲಿ ಕಾವಲಿರಿಸಿದೆನು. ನೋಡಿ, ಸಬ್ಬತ್ತಿನಲ್ಲಿ ಏನು ಮಾಡಿದ ಎಜ್ರನು, ಹಳೆಯ ಇಸ್ರೇಲ್ ಊರನ್ನೇ, ಆ ಕೋಟೆಯ ಅದಕ್ಕೆ ಊರೊಳಗೆ ಬರುವಂತಹ ಒಂದು ಬಾಗಿಲು, ಅದನ್ನು ಸಬ್ಬತ್ ದಿವಸ ಅಂದರೆ ಶುಕ್ರವಾರ ದಿವಸ ಸಾಯಂಕಾಲ 5 ಗಂಟೆ ಮೇಲೆ ಸಬ್ಬತ್ ದಿವಸ ಪ್ರಾರಂಭ, ಆ ಕ್ಷಣದಲ್ಲಿ ಅದನ್ನು ಮುಚ್ಚಿಸಿ ಬಿಡ್ತಾ ಇದ್ದನು. ಇನ್ನು ಶನಿವಾರ ದಿವಸ 5 ಗಂಟೆ ಅಂದರೆ 6 ಗಂಟೆ ಮೇಲೆ ಆ ಬಾಗಿಲನ್ನು ತೆರೆಯಿಸ್ತಾ ಇದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಲಿ ಏನಾಯಿತು, 24 ಗಂಟೆ ಊರೊಳಗಿಂದ ಯಾವುದೇ ವಸ್ತು ಹೊರಗಡೆ ಹೋಗುವಾಗಿಲ್ಲ, ಒಳಗೆ ಬರುವಾಗೆ ಇಲ್ಲ. ಆಗಲೇ ಹೇಳಿದಾಗ ಯಾವ ಯಾವ ಕಾರ್ಯವನ್ನು ಮಾಡಬೇಕು ಅದದು ಊರೊಳಗೆ ಅವರವರೇ ಮಾಡಬೇಕು ಅಂತೇಳಿ ಕಾವಲಿರಿಸ್ತಾ ಇದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ, ಇದು ನಮ್ಮ ಭಾರತ ದೇಶದಲ್ಲಿ ಕಾನೂನೇ ಬೇರೆ ಇದೆ. ಆದ್ದರಿಂದ ಆಗಲೇ ಹೇಳಿದಾಗೆ ನಾವು ಪ್ರತಿ ಶನಿವಾರ ಬೆಳಿಗ್ಗೆದ್ದು ವಾಕ್ಯ ಈ ರೀತಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಆದರೆ ಯಾವುದೇ ಲಾಭದ ಕೆಲಸಕ್ಕೆ ಹೋಗಬಾರದು, ಯಾವುದೇ ಯಾವತ್ತು ಮಾರಾಟಕ್ಕೆ ತಗೊಂಡು ಹೋಗಬಾರ್ದು, ಬರಬಾರ್ದು. ದೇವರನ್ನು ಅರಿತವರು, ದೇವರನ್ನು ಹಿಂಬಾಲಿಸುವವರು. ಆದರೆ ಇವತ್ತು ಉದಾಹರಣೆಗೆ ಸರ್ಕಾರಿ ಕೆಲಸ, ಯಾವುದೇ ಕಂಪನಿಗಳಲ್ಲಿ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು ನಿತ್ಯ ನಿಲ್ಬೋದು. ಸರ್ಕಾರಿ ಕೆಲಸ ಮಾಡೋರು ಕೂಡ ಅವರಿಗೆ ಆಗಾಗ ವಾರ ರಜೆ ಹಾಕೋದು ಕೂಡ ತುಂಬ ಕಷ್ಟವಾಗ್ಬೋದು. ಅಥವಾ ಕಂಪನಿಗಳಿಗೆ ಕೆಲಸಕ್ಕೆ ಹೋಗೋರು ಕೂಡ ಅವರಿಗೆ ಕಷ್ಟವಾಗ್ಬೋದು. ಆದರೆ ಪ್ರಾರ್ಥನೆ ಮಾಡುವುದನ್ನು ಮರೆಯಬಾರದು. ಅದು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿಯ ಕಾನೂನೇ ಬೇರೆ ಆಗಿದೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾತ್ರ ಬಿಡಬಾರದು. 20ನೇ ವಚನ. ಆದ್ದರಿಂದ ವರ್ತಕರು ಎಲ್ಲ ಥರದ ದಿನಸುಗಳನ್ನು ಮಾರುವುದಕ್ಕೆ ಬಂದವರು ಒಂದೆರಡು ಸಾರಿ ಯೆರೂಸಲೇಮಿನ ಹೊರಗೆ ಇಳುಕೊಂಡರು. ನೋಡಿ, ಅಲ್ಲಿಗೆ ಮಾರಲಿಕ್ಕೆ ಬಂದವರು, ಯೆರೂಸಲೇಮ್ ಅಂದರೆ ಇಸ್ರೇಲ್ ದೇಶದಲ್ಲಿ ಅಲ್ಲಿ ಮಾರಲಿಕ್ಕೆ ಬರೋರು, ತಗೊಂಡೋಗ್ಲಿಕ್ಕೆ ಬಂದವರು ಏನು ಮಾಡಿದ್ರು, ಒಂದೆರಡು ಸಲ ಹೊರಗೆ ನಿಂತು ಬಿಟ್ರು. ಊರೊಳಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಬಿಡಲಿಲ್ಲ. ಹಾಗೆ ನೋಡಿ, ನಮ್ಮಲ್ಲಿ ಕೂಡ ಈ ಶಿಸ್ತು ಬೇಕು. ನಾವು ಸರ್ವ ಸೃಷ್ಟಿಕರ್ತನಾದ ದೇವರನ್ನ, ಆ ಪರಮಾತ್ಮ ಭಗವಂತನನ್ನ ನಾವು ಹಿಂಬಾಲಿಸಬೇಕಾದ್ರೆ ನಮ್ಮಲ್ಲಿ ಕೂಡ ಇದು ಇವತ್ತು ಇರಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಇದನ್ನು ತೆಗೆದುಕೊಳ್ಳೋಣ. ಇವತ್ತು ಮುಸ್ಲಿಮರು ಏನು ಮಾಡ್ತಾ ಇದ್ದಾರೆ, ಶುಕ್ರವಾರ ದಿವಸ ಅವರಿಗೆ ಎಷ್ಟೇ ಕೋಟಿ ವ್ಯಾಪಾರ ಇರಲಿ, ಮಧ್ಯಾಹ್ನ ಒಂದು 12 ಗಂಟೆಯಿಂದ 3 ಗಂಟೆ 4 ಗಂಟೆವರೆಗೆ ಅವರು ಅಂಗಡಿ ಬಾಗಿಲು, ಅವರು ಪ್ರತಿಯೊಂದು ಕೆಲಸವನ್ನು ನಿಲ್ಲಿಸಿ ಮಸೀದಿಗೆ ಪ್ರಾರ್ಥನೆಗೆ ಹೋಗುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆ ಇದು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಹಿಂದೂಗಳಾಗಲಿ ಕ್ರಿಶ್ಚಿಯನ್ ಆಗಲಿ ಇಂಥವ್ರು ಕೂಡ ಇದನ್ನು ಕೈಗೊಳ್ಳಲೇಬೇಕು. ಆದರೆ ಇದರ ಸರಿಯಾಗಿ ಓದೋರಿಲ್ಲ, ಜನಗಳಿಗೆ ಗೊತ್ತಿಲ್ಲದೆ ತಿಳಿಸೋರು ಕೂಡ ಆಗಲೇ ಬಹಳ ಸಲ ನಾವು ತಿಳ್ಕೊಂಡಾಗ ಅವರ ಲಾಭಕ್ಕಾಗಿ ಸತ್ಯವನ್ನು ಮುಚ್ಚಿಟ್ಟು ನಡೆಸ್ತಾ ಇದ್ದಾರೆ. ಇದೆಲ್ಲ ದೇವರ ಕೋಪಕ್ಕೆ ಕಾರಣವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 21. ಕಡೆಯಲ್ಲಿ ನಾನು ಅವರನ್ನು, ನೀವು ಗೋಡೆಯ ಹೊರಗೆ ಕಿಳುಕೊಂಡಿದ್ದೀರಿ, ನೀವು ತಿರುಗಿ ಹೀಗೆ ಮಾಡಿದರೆ ನಿಮ್ಮನ್ನು ಹಿಡಿಸುವೆನು ಎಂದು ಗದರಿಸಲು ಅವರು ಅಂದಿನಿಂದ ಸಬ್ಬತ್ತಿನಲ್ಲಿ ತಿರುಗಿ ಬರಲಿಲ್ಲ. ನೋಡಿ, ಅಲ್ಲಿ ವ್ಯಾಪಾರಕ್ಕಾಗಿ ಬಂದವರು ಕೂಡ ಅಲ್ಲಿ ಏನು ಮಾಡಿದ್ರು, ಯಾಕೆ ನೀವು ಹೀಗೆ ಮಾಡ್ತಾ ಇದ್ದೀರಿ, ಗೋಡೆಯಿಂದ ಹೊರಗಡೆ ಯಾಕೆ ಇದ್ದೀರಿ, ಇನ್ನೊಂದು ಸಲ ನೀವು ಹೀಗೆ ಮಾಡಿದರೆ ನಿಮ್ಮನ್ನು ಹಿಡಿಸ್ತೇನೆ ನಾನು, ಅಂದರೆ ಏನು ಮಾಡ್ತೇನೆ, ಕಾನೂನಿಗೆ ಒಳಪಡಿಸ್ತೇನೆ ಅಂತ ಆಗಿರಬಹುದು. ಆ ಎಜ್ರನಲ್ಲಿ ಅವರನ್ನು ಗದರಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಅವರು ಬರಲಿಲ್ಲ. ಹಾಗೆ ಯಾರಾದರೂ ವ್ಯಾಪಾರಸ್ಥಕ್ಕೆ ಇವರು ಬರೋದಾದರೆ, ಹಿಡಿಯುವುದಾದರೆ ಅವರನ್ನು ಕೂಡ ಏನು ಮಾಡಬೇಕು, ಅಲ್ಲಿ ಗದರಿಸಬೇಕು, ಎಚ್ಚರಿಸಬೇಕು. ಅಂದರೆ ಉದಾಹರಣೆಗೆ ಇವತ್ತು ಭಾರತ ದೇಶವಾದರೂ ಕೂಡ ಒಂದು ಪ್ರಾರ್ಥನೆ ನಡೀತದೆ. ಅಲ್ಲಿ ನಡೆಯುವಾಗ ಅಲ್ಲಿ ಖಂಡಿತವಾಗಿಯೂ ಶನಿವಾರ ದಿವಸ ಇರ್ಬೋದು, ಭಾನುವಾರ ಇರ್ಬೋದು, ಇತರ ದಿವಸಗಳಲ್ಲಿ ಯಾವಾಗಲಾದ್ರೂ ಇರ್ಬೋದು, ಏನಾದರೂ ಮಾರಾಟಕ್ಕೆ ಬಂದರೆ ಖಂಡಿತವಾಗಿ ಅವರನ್ನು ಅಲ್ಲಿ ಬರಲೇ ಬಿಡಬಾರ್ದು. ಮತ್ತು ಬಂದರೆ ಅವ್ರನ್ನ ಗದರಿಸಿ ಓಡಿಸಬೇಕು. ಯೇಸುಸ್ವಾಮಿ ಕೂಡ ಪಸ್ಕ ಹಬ್ಬಕ್ಕೆ ಜೆರುಸಲೇಮಿಗೆ ಹೋದಾಗ ಏನು ಮಾಡಿದ್ರು, ನಾಣ್ಯಗಳನ್ನು ಬದಲು ಮಾಡಿಕೊಳ್ಳೋರು, ಪಾರಿವಾಳಗಳನ್ನ ಮಾರುವವರು, ವ್ಯಾಪಾರಸ್ಥರನ್ನೆಲ್ಲರ ಮೇಜುಗಳನ್ನ ಕೆಡವಿ 3 ಹಗ್ಗಗಳನ್ನು ಚಾಟಿಯನ್ನಾಗಿ ಮಾಡಿ ಹೊಡೆದು ಓಡಿಸ್ಲಿಲ್ವೋ? ದೇವರೇ ಮನುಷ್ಯರಾಗಿದ್ದಾಗ ಆಗ ಮನುಷ್ಯರು ಯಾಕೆ ಇದನ್ನು ಕೈಗೊಳ್ಳಬಾರದು, ಯಾಕೆ ತಿಳಿಸಬಾರದು? ದೇವರಲ್ಲಿಂದ ಓಡಿಸಿದ್ರು. ಹಾಗೆ ಇವತ್ತು ಏನು ಮಾಡ್ತಾ ಇದ್ದಾರೆ, ಇವತ್ತು ಜಾತ್ರೆ ಅಂತ ಆದರೆ ಯಾವುದೋ
ಒಂದು ಸ್ಟೀಲ್ದು ರಿಂಗ್ ಮಾಡ್ಕೊಳ್ತಾರೆ, ಅದ್ರಲ್ಲಿ ಯೇಸುವಿನ ಚಿತ್ರ, ಶಿಲುಬೆ ಚಿತ್ರ, ಆಮೇಲೆ ಜಪಸರ ಅಂತ ಮಾಡ್ಕೊಳ್ತಾರೆ. ಯೇಸುವಿನ ಶಿಲುಬೆದು ಮಾಡ್ಕೊಂಡು ದೊಡ್ಡ ದೊಡ್ಡ ಇವತ್ತು ಬೆಳ್ಳಿಯಿಂದ ಮಾಡ್ತಾರೆ, ಕಬ್ಬಿಣದಿಂದಲೂ ಮಾಡಿರ್ತಾರೆ, ಸ್ಟೀಲಿಂದಲೂ ಮಾಡಿರ್ತಾರೆ, ಮರದಿಂದಲೂ ಮಾಡಿರ್ತಾರೆ, ದುಡ್ಡಿಗೆ ಮಾರ್ತಾರೆ. ಆಮೇಲೆ ಯೇಸು, ಮರಿಯಮ್ಮ, ಆ ಸಂತ ಈ ಸಂತ ಅಂತೇಳಿ ಬೊಂಬೆಗಳನ್ನ ಮಾಡ್ಕೊಳ್ತಾರೆ, ಕುರಿಗಳನ್ನ ಮಾಡ್ಕೊಳ್ತಾರೆ. ಇದೆಲ್ಲ ಮಾರಾಟ, ಇದು ದೊಡ್ಡ ಶಾಪ. ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರ ಇರಬೇಕು. ಬೆಲೂನ್ನ ಮಾರೋದು ಕ್ರಿಸ್ಮಸ್ ಬಂತು ಅಂತೇಳಿ ಡಿಸೆಂಬರ್ 25 ಕ್ರಿಸ್ಮಸ್ ಖಂಡಿತವಾಗಿ ಸುಳ್ಳು ಅಂತ ಹೇಳುವಂಥದ್ದು ಈಗ ಪ್ರೂಫ್ ಆಗಿದೆ. ಆಮೇಲೆ ಅದ್ರಲ್ಲಿ ಕ್ರಿಸ್ಮಸ್ ಟ್ರೈನ್ ಅಂತೇಳಿ ಮಾರೋದು, ನಕ್ಷತ್ರ ಅಂತೇಳಿ ಮಾಡಿಕೊಳ್ಳುವುದು, ಇದೆಲ್ಲ ಬಹಳ ದೊಡ್ಡ ಶಾಪಕ್ಕೆ ಗುರಿಯಾಗಿದೆ. ಇವತ್ತು ಅನೇಕರು ದೇವರ ಆಲಯಗಳನ್ನ ಏನ್ ಮಾಡಿದ್ದಾರೆ, ಅದಕ್ಕೆ ಯೇಸು ಹೇಳಿದ್ದು, ನನ್ನ ಆಲಯವನ್ನು ನೀವು ಕಲ್ಲಘಾಕರ ಗುಹೆಗಳನ್ನಾಗಿ ಮಾಡುತ್ತೀರಿ, ಬೆಂಕಿ ಸುಟ್ಟ ಹಾಗೆ ನನ್ನ ಹೃದಯವನ್ನ ಸುಡುತ್ತಾ ಇದೆ, ಕಲ್ಲಕಾಕರ ಗುಹೆಗಳನ್ನಾಗಿ ನೀವು ಮಾಡಿದ್ದೀರಿ ಅಂತೇಳಿ. ಇವತ್ತು ಅನೇಕ ಪ್ರಾರ್ಥನೆ ಮಾಡುವ ಸ್ಥಳಗಳು ಏನಾಗಿದೆ, ಇವತ್ತು ವ್ಯಾಪಾರಸ್ಥರ ಒಂದು ಕೇಂದ್ರವಾಗಿದೆ. ಅಲ್ಲಿ ದೇವರ ಕಾರ್ಯ ನಡೀತಾ ಇಲ್ಲ, ದೇವರಿಗೆ ವಿರುದ್ಧವಾಗಿ ಸೈತಾನ್ನ ಕಾರ್ಯವನ್ನ ಇವರು ನಡೆಸುವವರಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ ಇತ್ತದಲ್ಲ, ಅಲ್ಲಿ ಮಾಡಕ್ಕೆ ಹೋಗಬಾರದು, ಗದರಿಸಬೇಕು, ಎಚ್ಚರಿಸಬೇಕು. ದೇವರ ನಮಗೆ ಸ್ತೋತ್ರ. ಇವತ್ತು ಯಾವ ದೇವಸ್ಥಾನಗಳಾಗಲಿ ಏನೇ ಆಗಲಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾರು ಸುಳ್ಳು ಬೋಧನೆ ಮಾಡಿದ್ರೋ ಸರಿಯಾದ ಶಿಕ್ಷೆಗಳಿಗೆ ಒಳಪಡಬೇಕಾಗ್ತದೆ. ಅವರು ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಇಲ್ಲವೇ ಅದು ಗೊತ್ತಾಗ್ತಾ ಇಲ್ಲ ಕಡೆಗೆ ಯಾವ ರೀತಿ ಶಿಕ್ಷೆ ಬರ್ತದಂತೆ. ಅದುವೇ ಕಣ್ಣೀರು, ದುಃಖ ಬರುವಂಥದ್ದು. ಬಹಳ ಎಚ್ಚರವಾಗಿರಬೇಕು. 22ನೇ ವಚನ. ಆಮೇಲೆ ನಾನು ಲೇವಿಯರಿಗೆ ಸಬ್ಬತ್ ದಿನವನ್ನು ಪರಿಶುದ್ಧ ದಿನವೆಂದು ಆಚರಿಸುವ ಹಾಗೆ ನೀವು ನಿಮ್ಮನ್ನು ಶುದ್ಧಪಡಿಸಿಕೊಂಡು ಬಂದು ಬಾಗಿಲುಗಳನ್ನು ಕಾಯಬೇಕು ಎಂದು ಆಜ್ಞಾಪಿಸಿದೆನು. ನೋಡಲಿ ಏನು ಹೇಳಿದ್ರು. ಮತ್ತೆ ಯಾಜಕರು ಲೇವಿಯರಿಗೆ ಅಲ್ಲಿ ಹೇಳ್ತಾ ಅವರಿಗೆ ಅಲ್ಲಿ ಯಜ್ಜನನು ತಿಳಿಸಿದ್ದಾನೆ, ನೋಡು, ಖಂಡಿತವಾಗಿ ನೀವು ಊರಿನ ಬಾಗಿಲನ್ನು ನೀವು ಕಾಯಬೇಕು. ವ್ಯಾಪಾರ ಮಾಡುವುದಕ್ಕೆ, ಹೋಗುವುದಕ್ಕೆ, ಬರುವುದಕ್ಕೆ ಸಬ್ಬತ್ ದಿನ ಶನಿವಾರ ದಿವಸ ಆಸ್ಪದ ಕೊಡಲೇಬಾರದು. ಅಂದ್ರೆ ಶುಕ್ರವಾರ ಸಾಯಂಕಾಲ 5 ಗಂಟೆಯಿಂದ ಶನಿವಾರ ಸಾಯಂಕಾಲ ಒಳ್ಳೆ ಕತ್ತಲು, ಅಂದ್ರೆ ಅಂದಾಜು 6 ಗಂಟೆವರೆಗೆ ಕಾಯಲೇಬೇಕಾಗಿದೆ. ದೇವರ ನಮಗೆ ಸ್ತೋತ್ರ. ಆ ದಿವಸ ಮಾತ್ರ ಯಾವುದಕ್ಕೂ ಬರಬಾರದು ಎಂಬುದಾಗಿ ಅವರು ಆ ಕೆಲಸವನ್ನ ಕೈಗೊಂಡರು. ಇದುವೇ ಶಿಸ್ತಿನ ಜೀವಿತ. ಆದರೆ ಇವತ್ತು ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೂಡ ವಾರದಲ್ಲಿ 5 ದಿವಸ ಕೆಲಸ, ಸೋಮವಾರದಿಂದ ಗುರುವಾರದವರೆಗೆ, ಶುಕ್ರವಾರದವರೆಗೆ, ಶನಿವಾರ ಮತ್ತು ಭಾನುವಾರ 2 ದಿವಸ ಅಲ್ಲಿ ರಜೆಯಾಗಿದೆ. ಸಬ್ಬತ್ ದಿವಸ ಸಭೆ ಸೇರಲೇಬೇಕು. ಭಾನುವಾರ ದೇವರ ಮಹಿಮೆ ಆರಾಧನೆ ಮಾಡಲಿಕ್ಕೆ ಅವತ್ತು ಹೋಗ್ಬೋದು, ಬರ್ಬೋದು. ಆದರೆ ಸಬ್ಬತ್ ದಿವಸ ಕಡ್ಡಾಯವಾಗಿದೆ. ಇದು ಇವತ್ತು ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ದೇವರ ನಮಗೆ ಸ್ತೋತ್ರ. ಅದುವೇ ನಮಗೂ ಕೂಡ ಇದೆ. ಆದರೆ ಇಲ್ಲಿ ಕಾನೂನು ಬೇರೆ ಆಗಿದ್ದರಿಂದ ಹಿಂದೆ ಹೇಳಿದ ಹಾಗೆ ಅದೇ ರೀತಿಯಲ್ಲಿ ನಡೆದುಕೊಳ್ಳುವುದು ಬಹಳ ಉತ್ತಮ. ನನ್ನ ದೇವರೇ, ಇದನ್ನು ನನ್ನ ಹಿತಕ್ಕಾಗಿ ನೆನಪು ಮಾಡಿಕೊಂಡು ನನ್ನ ಮಹಾಕೃಪೆಗೆ ಅನುಸಾರವಾಗಿ ನನ್ನನ್ನು ಕನಿಕರಿಸು ಅಂತ ದೇವರ ನಮಗೆ ಸ್ತೋತ್ರವಾಗಲಿ. ನನ್ನ ದೇವರೇ, ಇದನ್ನು ನನ್ನ ಹಿತಕ್ಕಾಗಿ ನೆನಪು ಮಾಡಿಕೊಂಡು ನಿನ್ನ ಮಹಾಕೃಪೆಗೆ ಅನುಸಾರವಾಗಿ ನನ್ನನ್ನು ಕನುಗರಿಸು. ದೇವರ ನಮಗೆ ಪ್ರಾರ್ಥಿಸ್ತಾ ಇದ್ದಾನೆ. ನೋಡಪ್ಪ, ಇಷ್ಟು ನನ್ನ ಮೂಲಕ ತಿಳಿಯಪಡಿಸಿದ್ಯಾ, ಮಾಡಿದ್ಯಾ. ನಿನ್ನ ಕೃಪೆಗಾಗಿ ನನ್ನನ್ನು ಕನಿಕರಿಸು. ನನಗೆ ತಿಳಿಯಪಡಿಸಿದಕ್ಕಾಗಿ, ನನ್ನ ಮುಖಾಂತರ ಇವರನ್ನು ಗದರಿಸುವಂತೆ, ಎಚ್ಚರಿಸುವಂತೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅವನು ಯಜ್ಜನನು ಪ್ರಾರ್ಥಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಾವು ಕೂಡ ಏನ್ ಮಾಡಬೇಕು, ನಮ್ಮ ಕೈಯಲ್ಲಿ ದೇವರು ಒಳ್ಳೆಯ ಕಾರ್ಯವನ್ನ ಮಾಡಿಸ್ತಾ ಇರುವಾಗ, ಒಂದು ಸತ್ಯ ಸುವಾರ್ತೆಯನ್ನು ಸಾರಿಸ್ತಾ ಇರುವಾಗ, ಗದರಿಸ್ತಾ ಇರುವಾಗ, ಎಚ್ಚರಿಸ್ತಾ ಇರುವಾಗ ನಾವು ಅದಕ್ಕಾಗಿ ದೇವರಲ್ಲಿ ಮತ್ತು ಪ್ರಾರ್ಥಿಸಬೇಕು. ದೇವರೇ, ನನ್ನ ಮುಖಾಂತರ ಈ ಕಾರ್ಯವನ್ನು ನೀನು ಮಾಡಿಸ್ತಾ ಇದ್ದೀಯಲ್ಲಪ್ಪ, ಇನ್ನೂ ಹೆಚ್ಚಾಗಿ ಮಾಡಿಸು. ಸತ್ಯ ಸುವಾರ್ತೆ ನಿನ್ನ ಇಷ್ಟಾನುಸಾರ ಯಾರ್ಯಾರಿಗೆ ತಲುಪಬೇಕೋ ನನ್ನ ಮುಖಾಂತರ ತಲುಪುವಾಗಿ ನಿನ್ನ ಆಶೀರ್ವಾದ ಮಾಡು. ನಿನ್ನ ಪ್ರೀತಿ ಸಾಹಿರದ ಯಾರ ಮೂಲಕ ನಾನು ಏನು ಮಾಡಲು ಸಾಧ್ಯವಿಲ್ಲ. ನಿನ್ನ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ಪಾಪಿಯಾದ ನನ್ನನ್ನು ನೀನು ಆರಿಸಿಕೊಂಡದಕ್ಕಾಗಿ ಸ್ತೋತ್ರ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ಮತ್ತು ಆ ಕೆಲಸವನ್ನ ಮುಂದುವರಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರು ಕೇಳಿಲ್ಲ, ಇವರು ಕೇಳಿಲ್ಲ, ಅಷ್ಟೇ ಕೇಳಿದ್ದು, ಇಷ್ಟೇ ಕೇಳಿದ್ದು ಅಂತೇಳಿ ಖಂಡಿತವಾಗಿ ಆ ಮಾತನ್ನು ಮಾತಾಡಬೇಡ್ರಿ. ಇತರ ಸುಳ್ಳು ಬೋಧಕರು, ಪ್ರವಾದನೆ ಕಂಡಿಡಿದವರನ್ನು ಹಿಂಬಾಲಿಸುವುದನ್ನೇ ಬಿಡಿರಿ. ಸಭೆಗೆ ಹೋಗಿ ಸತ್ಯ ಅಂತ ಆದರೆ ಮಾತ್ರ ಹಿಡ್ಕೊಳ್ಳಿ. ಇಲ್ಲದಿದ್ರೆ ಖಂಡಿತವಾಗಿ ಅಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾದ ವಾಕ್ಯಗಳನ್ನ ಕೇಳಕ್ಕೆ
ಹೋಗಬೇಡಿ. ಇನ್ನು ಕೆಲವರಲ್ಲಿ ಒಂದು ಪದ್ಧತಿ ಇದೆ, ಅಲ್ಲಿಗೆ ಹೋಗೋತ್ತಿಯಲ್ಲಿ ಸೇವಕರುಗಳು ಒಬ್ಬೊಬ್ಬರನ್ನ ಬಾ, ನೀನು ಸ್ಟೇಜಿಗೆ ಬಾ, ನೀನು ಸಾಕ್ಷಿ ಹೇಳು ಅಂತ ಅವ್ರನ್ನ ಬೆನ್ನು ತಟ್ಟೋದು, ಅವ್ರನ್ನ ಹೊಗಳೋದು ಮಾಡಿದರೆ ಈ ಅವರ ಪಾಸ್ಟರ್ಗಳು ಅಲ್ಲಿ ಸೇವಕರುಗಳು ಎಷ್ಟೇ ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳಿ, ಇವರನ್ನ ಉಬ್ಬಿಸಿದರೆ ಸಾಕು, ಇವರು ವಾರ ವಾರ ಓಡೋರಾಗಿದ್ದಾರೆ ಜನರಿಗೆ ಮುಖ ತೋರಿಸೋಕ್ಕೆ, ನಾನು ದೊಡ್ಡವನು ತನ್ನನ್ನು ತಾನೇ ಏರಿಸಿಕೊಳ್ಳಕ್ಕೆ. ಆದರೆ ಎಲ್ಲಿ ತಪ್ಪಿ ಹೋಗ್ತಾ ಇದ್ದೇನೆ, ಈ ಸೇವಕರುಗಳು ಏನು ಮಾಡ್ತಾ ಇದ್ದಾರೆ ಅಂತ ಕಂಡು ಹಿಡಿಯುವ ಜ್ಞಾನ ಇವರಿಗೆ ಇಲ್ಲ. ಗೊತ್ತಿದ್ರು ಕೂಡ ಇವರೇ ಏರ್ಸಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ. ಆ ಸೇವಕರಲ್ಲಿ ಜಾಸ್ತಿ ದುಡ್ಡು ಯಾರು ಕೊಡ್ತಾರೋ, ಅಥವಾ ವಾರ ವಾರ ಅಥವಾ ತಿಂಗಳಿಗೆ ಒಂದ್ಸಲ 2 ಸಲ ಕರೆದು ಒಳ್ಳೆ ಊಟ ಕೊಡ್ತಾರೋ, ಜಾಸ್ತಿ ದುಡ್ಡು ಯಾರು ಕೊಡ್ತಾರೋ, ಯಾರು ಐಶ್ವರ್ಯವಂತರಿದ್ದಾರೋ, ಹಣವಂತರಿದ್ದಾರೋ ಅಂಥವ್ರನ್ನ ಕರೆದು ಅವರು ಪ್ರಾರ್ಥಿಸಲಿ, ಇವರು ಪ್ರಾರ್ಥಿಸಲಿ, ಅವರು ಪ್ರಾರ್ಥಿಸಬೇಕು ಅಂತ ಹೇಳೋದು. ಕೆಲವರು ಅಂಥವರಿಗೆ ಕೂತ್ಕೊಳ್ಳೋಕ್ಕೆ ಪ್ರತ್ಯೇಕವಾಗಿ ಆಸನಗಳು, ಕುರ್ಚಿಗಳನ್ನು ಕೊಟ್ಟಿರ್ತಾರೆ. ಈ ಬಡವರು ಎಷ್ಟೇ ಚೆನ್ನಾಗಿ ನಡ್ಕೊಂಡ್ರು, ಆದಷ್ಟು ಮಟ್ಟಿಗೆ ಪಾಪಗಳನ್ನು ಒಪ್ಪಿಕೊಂಡು ನಡೆದು ಕೂಡ ಬಡವರ ಮೇಲೆ ಅವರಿಗೆ ಚಿಂತೆ ಇಲ್ಲ. ಕಾರಣ ಯಾಕೆ? ಇವರು ಹಣವಂತರು, ಐಶ್ವರ್ಯವಂತರು, ಅವರಿಗೆ ಬೇಕಾದಾಗ ಕಾಣಿಕೆಗಳನ್ನ ಕೊಡ್ತಾರೆ, ಒಳ್ಳೆ ಒಳ್ಳೆ ಊಟ, ಪಾಸ್ಟರ್ ಸಿಸ್ಟರ್ ಅಂತ ಹೇಳ್ಕೊಂಡು ಅವರಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ, ಬಹಳದಕ್ಕೆ ಬೇಕಾದ ಹಾಗೆ ನಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ಕೆಲವೊಂದು ಪಾಸ್ಟ್ಗಳ ವಿಷಯಗಳು ಸಭೆಗಳಲ್ಲಿ ಇದುವೇ ಆಗಿದೆ. ಆದರೆ ಹೀಗೆ ಆಗಬಾರದು, ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಅದೇ ಕಾಲದಲ್ಲಿ ನಾನು ಅಷ್ಟೋದ್, ಅಮ್ಮೋನಿಯ, ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡ ಯಹೂದ್ಯರನ್ನು ಕುರಿತು ವಿಚಾರ ಮಾಡಿ ಅವರ ಮಕ್ಕಳಲ್ಲಿ ಅರ್ಧ ಮಂದಿ ಯೂದಾಯ ಭಾಷೆಯಲ್ಲಿ ಮಾತಾಡಲರಿಯಾದ ಅಷ್ಟೋದ್ಯ ಮುಂತಾದ ಜನರ ಭಾಷೆಯನ್ನು ಆಡುತ್ತಾರೆಂದು ತಿಳಿಯಲು ಕೋಪಗೊಂಡವರನ್ನು ಶಪಿಸಿ ಅವರಲ್ಲಿ ಕೆಲವರನ್ನು ಹೊಡೆದು ಅವರ ಕೂದಲುಗಳನ್ನು ಕಿತ್ತು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅಲ್ಲಿ ಅವರು ಏನು ಮಾಡಿದ್ರು, ಗಾಳಿಗೆ ಅನ್ಯ ಸ್ತ್ರೀಯರನ್ನ ಮದುವೆ ಮಾಡಿಕೊಂಡವ್ರನ್ನ ಕರೆಸಿ ಹೊಡೆದು ಬಡಿದು ಕೂದಲನ್ನು ಕಿತ್ತು ಹಾಕಿದ್ರು. ಹಾಗೆ ಅನ್ಯ ಸ್ತ್ರೀಯರನ್ನು ಯಾವಾಗಲೂ ಮದುವೆ ಮಾಡಿಕೊಳ್ಳಬಾರದು. ಇದು ಧರ್ಮೋಪದೇಶ ಕಾಂಡದಲ್ಲಿಯೂ ಹಿಂದೆ ಕೂಡ ನಾವು ಓದಿಕೊಂಡಿದ್ದೇವೆ. ಅಂಥವರಿಗೆ ಕೊಡಲು ಬಾರದು, ಅಂಥವರಿಗೆ ತೆಗೆದುಕೊಳ್ಳಲು ಬಾರದು ಎಂಬುದಾಗಿ. ಒಂದು ವೇಳೆ ಅವರವರು ಪ್ರೀತಿ ಮಾಡಿದರೆ ಅಂಥವರಿಗೆ ಸರಿಯಾಗಿ ದೇವರ ವಿಷಯವನ್ನು ತಿಳಿಸಿ, ದೇವರ ಹೆಸರಿನಲ್ಲಿ ವಾಗ್ದಾನ ಮಾಡಿಸಿಕೊಂಡು ದೀಕ್ಷಾ ಸ್ಥಾನವನ್ನು ಕೊಟ್ಟೆ ಮದುವೆ ಮಾಡಿಕೊಳ್ಳಬೇಕು ಅಂತೇಳಿ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲರ ಮೂಲಕ ದೇವರು ಇದನ್ನು ತಿದ್ದುಪಡಿ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ಅನ್ಯರಿಗೆ ಕೊಡಬಾರದು, ಅನ್ಯರನ್ನ ತೆಗೆದುಕೊಳ್ಳಬಾರದು, ಹೆಣ್ಣು ಕೊಡಲು ಬಾರದು, ಹೆಣ್ಣು ತೆಗೆದುಕೊಳ್ಳಲು ಬಾರದು. ಅವರು ಸೈತಾನ್ನ ಕಡೆಗೆ, ಲೋಕದ ವಿಷಯದ ಕಡೆಗೆ ನಡೆಸ್ತಾರೆ ಅಂತ ಇದರ ಅರ್ಥ. ಇದು ನಾಳೆಗೆ ಮುಂದುವರಿಯಲು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತನೇ ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ಅರ್ಥಪೂರ್ಣವಾಗಿ ತಿಳಿಸಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗುತ್ತಿದ್ದರೆ ಅವರನ್ನು ಸರಿಪಡಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ, ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ಪರಿಶುದ್ಧರಾಗಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಚಿತ್ತಾನುಸಾರ ಯಾರ್ಯಾರನ್ನು ಆಶೀರ್ವಾದ ಮಾಡಬೇಕೋ, ಪರಿಶುದ್ಧರನ್ನಾಗಿ ಮಾಡಬೇಕೋ ಆಶೀರ್ವದಿಸಿರಿ. ಅವರಿಗೆಲ್ಲ ನನ್ನ ಮುಖಾಂತರ ನೀವು ತಿಳಿಸ್ತಾ ಇರುವಂಥ ಸತ್ಯ ಸಾಕ್ಷಿಯು, ಸತ್ಯ ಸುವಾರ್ತೆಯು ತಲುಪುವಂತಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಿ.